ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ ಕಮಿಷನರ್, ನಾನ್ರಿ MLA ನಾಗೇಶ್ ಮಾತಾಡ್ತಾ ಇರೋದು. ಇವನು ಯಾರು ಇವನು? ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ಮೇಲೆ ಕೈ ಮಾಡ್ತಾ ಇದ್ದಾನೆ. ನಾನು ಮುಂದೆನೆ ಭಾಳ ಬಿಲ್ಡಪ್ ತಗೋತಾ ಇದ್ದಾನ್ರಿ. ನಿಮ್ಮವ್ರನ್ನೆಲ್ಲ ಕಳಿಸಿ ಒಂದ್ ಸ್ವಲ್ಪ ಇವನ್ನ ಒದ್ದು ಒಳಗಾಕ್ಸಿರ್ವನ. ಅವರು ಯಾರ ಮೇಲೂ ಕೈ ಮಾಡೋರಲ್ಲ ಸರ್. ಮೊದಲು ನೀವೇನ್ ಮಾಡಿದ್ರ ಅಂತ ಹೇಳಿ ನಿಮ್ಮನ್ನೇ ಅರೆಸ್ಟ್ ಮಾಡ್ತೀವಿ. ಏನ್ ಮಾತಾಡ್ತಾ ಇದೀಯಾ? ನಾನು ಪವರ್ ಅಲ್ಲಿರೋ MLA. ಯಾರ ಜೊತೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಸೋಷಿಯಲ್ ಸರ್ವೆಂಟ್ ನೀವು ಹೇಗಿರ್ಬೇಕು ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ ಸರ್? ಅವ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಮಾತಾಡಿ. ಗೌತಮ್ ಸರ್, ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾ? ಇಲ್ಲ ಸರ್, ಅರೆಸ್ಟ್ ಎಲ್ಲ ಏನು ಮಾಡಬೇಕಾಗಿಲ್ಲ. ಆ ಥರದ್ದು ಏನಾದರೂ ಇದ್ರೆ ನಾನು ಫೋನ್ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಆ ಕಮಿಷನರ್ ವೇಸ್ಟ್ ಐಜಿಗ್ ಮಾಡ. ಹೆಲೋ ಗೌತಮ್ ಸರ್. ಹಲೋ ಸರ್, ಹೌ ಆರ್ ಯು? ನಾನು ಚೆನ್ನಾಗಿದ್ದೀನಿ ಸರ್. ಅಪರೂಪಕ್ಕೆ ಫೋನ್ ಮಾಡಿದ್ದೀರಾ? ಏನ್ ಸರ್ ವಿಷಯ? ಏನಿಲ್ಲ ಸರ್, ತುಂಬಾ ದಿನ ಆಯ್ತಲ್ಲ, ಹಾಗೆ ನೆನಪಾಯ್ತು, ಅದಕ್ಕೆ ಕಾಲ್ ಮಾಡಿದೆ. ಮಾತಾಡ್ತೀರಾ? ಅವನ ಜೊತೆ ಏನ್ ಮಾತಾಡ್ತೀಡ? ಅವನು ವೇಸ್ಟ್. ಆಮೇಲೆ ಮಾಡ್ತೀನಿ ಸರ್. ನೋಡೋ, ನನ್ನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ನಮ್ಮ ಪಕ್ಷದವ್ರಿಗೆ ಏನಾರ ಗೊತ್ತಾದ್ರೆ ಜನ ದಂಗೆ ಎದ್ಬಿಡ್ತಾರೆ. ನಮ್ಮ ಕಾರ್ಯಕರ್ತರೆಲ್ಲ ಬೀದಿಗಿಳಿದು ಬೆಂಕಿ ಎತ್ಬಿಡ್ತಾರೆ. ಹುಷಾರಾಗಿರೋ. ಹೌದಾ? ಬೆಂಕಿ ಹಚ್ಬಿಡ್ತಾರಾ? ನೋಡೋಣ ನಿನ್ನ ಪಾರ್ಟಿ ನೀನು ಸಪೋರ್ಟಿಗೆ ಬರುತ್ತಾ ಅಂತ. ನಾನು ಹೈಕಮಾಂಡ್ಗೆ ಮಾತಾಡ್ತೀನಿ. ಒಂದು ನಿಮಿಷ ಇರಪ್ಪ. ಹಲೋ ಗೌತಮ್ ದಿವಾನ್ ಸರ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಏನೋ ನಿಮ್ಮಂಥವ್ರು ಕೊಡೋ ಪಾರ್ಟಿ ಫಂಡಿಂದ ನಾವು ಚೆನ್ನಾಗಿದ್ದೀವಿ ರೀ. ಏನು ಸರ್ ವಿಷಯ? ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ದೀರಾ? ಸಾಹೇಬ್ರೆ, ನಾನು MLA ನಾಗೇಶ್ ಮಾತಾಡ್ತಾ ಇರೋದು. ಇವನು ಯಾರು ಸಾಹೇಬ್ರೆ? ಇವನು ನಾನು ಮುಂದೆನೆ ಬಂದ್ಬಿಟ್ಟು ಭಾಳ ಎಗರಾಡ್ತಾ ಇದ್ದಾನೆ. ಇವನ್ನ ಸುಮ್ಮನೆ ಹೀಗೆ ಬಿಡಬಾರ್ದು. ಸುಮ್ಮನೆ ಇರಪ್ಪ ನೀನು. ಮೊದಲು ಅವ್ರನ್ನ ಏಕವಚನದಲ್ಲಿ ಮಾತಾಡೋದನ್ನ ನಿಲ್ಲಿಸು. ತುಂಬ ಗೌರವ ಇರೋ ಜನ ಅವರು. ಸ್ವಲ್ಪ ನೋಡ್ಕೊಂಡು ಮಾತಾಡು. ಅವ್ರು ನಿನ್ನ ತಂಟೆಗೆ ಬಂದಿದ್ದಾರೆ ಅಂದರೆ ನೀನೇ ಏನೋ ಮಾಡಬಾರದು ಮಾಡಿರ್ತೀಯ. ಮೊದಲು ಅವ್ರನ್ನ ಕ್ಷಮೆ ಕೇಳು. ಸಾಹೇಬ್ರೆ, ಏನ್ ಹೇಳ್ತಾ ಇದ್ದೀರಾ? ಹೇಳ್ದಷ್ಟು ಮಾಡಯ್ಯ, ಜಾಸ್ತಿ ಮಾತಾಡಬೇಡ. ಮೊದಲು ಅವ್ರನ್ನ ಕ್ಷಮೆ ಕೇಳಿ ಸರಿ ಮಾಡ್ಕೊ. ಇಲ್ಲ ಅಂದ್ರೆ ನಿನ್ನ ಪಾರ್ಟಿಯಿಂದನೇ ಕಿತ್ತಿ ಬಿಸಾಕ್ಬೇಕಾಗತ್ತೆ. ಸಾರಿ ಸರ್. ಥ್ಯಾಂಕ್ ಯು ಸರ್. ಅಯ್ಯೋ ಇರ್ಲಿ ಬಿಡಿ ಸರ್, ಅವಿವೇಕಿ ಅವನು. ಅವನ ಮಾತಿಗೆಲ್ಲ ನೀವು ಬೆಲೆ ಕೊಡಬೇಡಿ. ಮತ್ತೇನಾದ್ರು ಸಮಸ್ಯೆ ಮಾಡಿದ್ರೆ ನನಗೆ ಫೋನ್ ಮಾಡಿ, ನಾನು ತಕ್ಷಣ ಆ್ಯಕ್ಷನ್ ತಗೊತೀನಿ. ಶೋರ್ ಸರ್, ಥ್ಯಾಂಕ್ ಯು. ಸರಿ ಸರ್, ಥ್ಯಾಂಕ್ ಯು. ನಿಜವಾಗ್ಲೂ ನನ್ನ ಹೆಂಡತಿ ಮಗ ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ ಸರ್. ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸತಿ ಇದು ರಿಪೀಟ್ ಆಗಬಾರ್ದು. ಈ ಕೊಬ್ಬರೆಣ್ಣೆ ಇದೆ ಗೊತ್ತಾ, ಅದನ್ನು ಸ್ವಲ್ಪ ಬಿಸಿ ಮಾಡಿ ಕೆನ್ನೆಗೆ ಹಚ್ಚು, ನೋವು ಕಡಿಮೆ ಆಗುತ್ತೆ. ಅಮೃತಧಾರೆ, ನನ್ನ ಅಮೃತಧಾರೆ.